ನಿನ್ನೆಯಿಂದ 4 ಸತಿ ಕೇಳಿದಾರೆ. ಇವ್ರೊಬ್ರೆ 4 ಸತಿನೂ ಕ್ಲಾರಿಫೈ ಮಾಡಿದ್ದೀನಿ. ಹೇಳಿ ಬ್ರದರ್, 4 ಸತಿ ಅದು ಮತ್ತೆ ಸೆಕ್ರೆಟರಿನ ಕರ್ಕೊಂಡು ಅವ್ರ ಎದುರುಗಡೆ ಕ್ಲಾರಿಫೈ ಮಾಡಿದ್ದೀನಿ. ಮತ್ತೆ ಕ್ಯಾಮ್ರಾ ಎದುರುಗಡೆ ನಿಂತು ಅದನ್ನೇ ಕೇಳ್ತಾರೆ ಅಂದ್ರೆ ಇಟ್ಸ್ ಫೇರ್ ಆರ್ ವಾಟ್? ಬೇರೆ ಕೇಳಿ. ನೋಡಿ ಒಳಗಡೆ ಏನೇನ್ ನಡೀತಾ ಇದೆ ಅಂತ ಮಾಧ್ಯಮದವ್ರು ನೀವೆಲ್ಲರೂ ಬಂದು ಕೂತ್ಕೊಂಡಿದ್ರಿ ಗ್ಯಾಲರಿನಲ್ಲಿ. ನೀವೇನ್ ವೀಕ್ಷಣೆ ಮಾಡ್ತಾ ಇದೀವಿ, ನಾವು ಅದನ್ನೇ ವೀಕ್ಷಣೆ ಮಾಡ್ತಾ ಇದ್ವಿ. ಒಟ್ಟಾರೆಯಾಗಿ ಸರ್ಕಾರ ಕೂಡ ಧರ್ಮಸ್ಥಳಕ್ಕೆ ಕಳಂಕ ಬರಬಾರ್ದು ಅಂತ ಪ್ರಯತ್ನದಲ್ಲಿ SIT ರಚನೆ ಮಾಡಿ ಬಹಳ ಜನರ ಕೂಗಿತ್ತು, ಅದಕ್ಕೆ ರಚನೆ ಮಾಡಿದೆ. ಹೋಮ್ ಮಿನಿಸ್ಟ್ರು ಉತ್ತರನೂ ಕೊಟ್ಟಿದ್ದಾರೆ. ಆದಷ್ಟು ಶೀಘ್ರದಲ್ಲಿನೇ ಅದು ತನಿಖೆಯಾಗಿ ರಿಸಲ್ಟ್ ಹೊರಗಡೆ ಅದನ್ನ DK ಶಿವಕುಮಾರ್ ಸಾಹೇಬ್ರಿಗೆ ಕೇಳಿದ್ರೆ ಉತ್ತರ ಮೋಸ್ಟ್ಲಿ ಜನಾರ್ದನ್ ರೆಡ್ಡಿ ಅವರು ಬಹಳಷ್ಟು ಅದ್ರ ಬಗ್ಗೆ ಈಗ ಅದೇನು ಅನಾಮಿಕ ಇದನ್ ಮಾಡ್ತಾ ಇದ್ದಾನಲ್ಲ, ಮುಸುಕದಾರಿ ಏನು ಅಗಸ್ತಾ ಇದ್ದಾನಲ್ಲ, ನಾವು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಭಾಷೆ ಇದನ್ ಮಾಡ್ತಾರೆ. ಸೊ ಆ ರೀತಿ ಏನಾದ್ರು ಜನಾರ್ದನ್ ರೆಡ್ಡಿ ಅವರು ಕೂಡ ಆ ರೀತಿ ಏನಾದ್ರು ಸಂಶೋಧನೆ ಮಾಡ್ತಾ ಇರ್ಬೇಕಂತ ಅನ್ಸುತ್ತೆ. ನೋಡಿ, ನಿನ್ನೆ ಶ್ರಾವಣ ಸೋಮವಾರ ಮನೆಯಲ್ಲಿ ಪೂಜೆ ಮಾಡಿ ಎಲ್ಲ ನಮ್ಮ ಸಮಾಜದ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಶಾಸಕರನ್ನ, ಪರಿಷತ್ ಸದಸ್ಯರನ್ನ, ಮಂತ್ರಿಗಳನ್ನ ಊಟಕ್ಕೆ ಕರೆದಿದ್ರು. ಎಲ್ಲರೂ ಕೂಡ ಹೋಗಿ ಊಟ ಮಾಡಿದ್ವಿ. ಸೌಹಾರ್ದಯುತವಾಗಿ ಎಲ್ಲ ರೀತಿಯಾದಂಥ ಚರ್ಚೆ ಆಗಿದೆ. ಬರೀ ಜಾತಿ ಗಣತಿ ಅಷ್ಟೇ ಅಲ್ಲ, ಎಲ್ಲ ರೀತಿಯಾದಂಥ ಚರ್ಚೆ ಆಗಿದೆ. ಸೊ ನಮ್ಮ ಸಮಾಜ ಯಾವ ರೀತಿ ನಾವು ಮುಂದೆ ಬರಿಬೇಕು ಅನ್ನೋದ್ರ ಬಗ್ಗೆ ಚರ್ಚೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.